ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರವಾದಂತಹ ಈ ಪರ್ಯಾಯ ಉತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಎಲ್ಲ ಸಜ್ಜನರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ಉತ್ಸವದಲ್ಲಿ ಭಾಗವಹಿಸುವುದು ಅಂದರೆ ಅದು ಶ್ರದ್ಧೆ ಇದ್ದವರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ರಾತ್ರಿ 12 ಗಂಟೆಗೆ ಎದ್ದು ಆ 12 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ತನಕ ಮೆರವಣಿಗೆ, ಸಭೆ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದರೆ ಅದರಲ್ಲಿ ಶ್ರದ್ಧೆ ಇದ್ದವರಿಗೆ ಮಾತ್ರ ಸಾಧ್ಯವಾಗ್ತದೆ, ಹೊರತು ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಇವತ್ತು ಲಕ್ಷಾಂತರ ಜನ, ಸುಮಾರು 3 ಲಕ್ಷ ಜನ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀರಿ, ಸಾವಿರಾರು ಜನ ಈಗ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ರಾತ್ರಿ 12 ಗಂಟೆಯಿಂದ ಇಷ್ಟ ತನಕನೂ ಕೂಡ ನೀವು ಏಕಾಗ್ರ ಚಿತ್ತದಿಂದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಹೇಳಿದರೆ ಇದು ಕೃಷ್ಣನ ಮೇಲೆ ಒಂದು ವಿಶೇಷವಾದ ಶ್ರದ್ಧೆ, ಭಕ್ತಿಯಿಂದ ನೀವು ಇದರಲ್ಲಿ ಭಾಗವಹಿಸಿದ್ದೀರಿ ಅಂತ ಹೇಳಿ ನಾವು ನಿಶ್ಚಿತವಾಗಿದೆ. ಅಂತಹ ನಿಮಗೆ ಆ ಶ್ರೀಕೃಷ್ಣನ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಮೊಟ್ಟ ಮೊದಲು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ವಿಶ್ವಗೀತ ಪರ್ಯಾಯಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ಎಲ್ಲ ಕಡೆಯಿಂದ ನೀವು ಇವತ್ತು ಆಗಮಿಸಿದ್ದೀರಿ. ನಮಗೆ ಆಶ್ಚರ್ಯ ಆಗುವ ಹಾಗೆ ಕೃಷ್ಣನ ಚಿತ್ತಕ್ಕೆ ಇವತ್ತು ವಿಶ್ವಗೀತ ಪರ್ಯಾಯ ಬಂದಿದೆ ಅಂತ ಹೇಳಿ ನಮಗೆ ಆಶ್ಚರ್ಯವಾಗಿದೆ. ನಮ್ಮನ್ನು ಪರ್ಯಾಯ ಪೀಠದಲ್ಲಿ ವಿಶ್ವಪ್ರಿಯ ತೀರ್ಥರು ಇವತ್ತು ಕೂತ್ಕೊಳ್ಳಿಸಿದ್ದಾರೆ. ನಾವು ವಿಶ್ವಗೀತ ಪರ್ಯಾಯ ಅಂತ ಹೇಳಿದರೆ ಆವಾಗ ವಿಶ್ವದ ಹೆಸರು ಇದ್ದವರೇ ವಿಶ್ವಗೀತ ಪರ್ಯಾಯಕ್ಕೆ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಕೃಷ್ಣ ವಿಶ್ವಪ್ರಿಯ ತೀರ್ಥರ ಮುಖಾಂತರ ನಮ್ಮ 4ನೇ ಪರ್ಯಾಯವನ್ನು ಪೀಠಾರೋಹಣದ ಮುಖಾಂತರ ಅನುಗ್ರಹಿಸಿದ್ದಾನೆ. ಅದಕ್ಕೋಸ್ಕರ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಸಾಷ್ಟಾಂಗ ಪ್ರಣಾಮ ಪೂರ್ವಕ ನಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾ ನೀವೆಲ್ಲರನ್ನು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಪೂಜೆ, ಕೃಷ್ಣನ ಸೇವೆ ಅಂತೇಳಿ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ದೊರಕತಕ್ಕಂತಹ ಒಂದು ದೊಡ್ಡ ಒಂದು ಸಂದರ್ಭ, ದೊಡ್ಡ ಸುವರ್ಣ ಅವಕಾಶ. ಕೆಲವರು ನನ್ನ ಹತ್ತಿರಕ್ಕೆ ಹೇಳಿದರು, ಸ್ವಾಮಿಗಳೇ ನೀವೆಲ್ಲ ಪ್ರಪಂಚ ಎಲ್ಲ ಸುತ್ತಾ ಇದ್ದೀರಿ, ನೀವು 2 ವರ್ಷ ಅದನ್ನೆಲ್ಲ ಬಿಟ್ಟು ಉಡುಪಿಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ನಿಮ್ಮ ಸಂಚಾರವನ್ನೇ ನೀವು ಎಲ್ಲ ಕಡೆ ಮಾಡ್ತಾ ಇರ್ಬೋದಲ್ಲ ಎಂಬುದಾಗಿ ನಾವು ನಮ್ಮ ಹತ್ರ ಕೆಲವರು ಪಿಸುಗುಟ್ಟಿದ್ದು ಉಂಟು. ನಾವು ಹೇಳಿದೆವು, ನಮಗೆಲ್ಲದಕ್ಕಿಂತ ಮುಖ್ಯ ಕೃಷ್ಣನ ಸೇವೆಯ ಅವಕಾಶ ಸಿಕ್ಕಿದರೆ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ಬಿಡುವುದಿಲ್ಲ.